Hello dear students, welcome back to physics online class. So in last class we discussed the numericals related to first law of thermodynamics. So in today's session, we will be speak about that specific heat at constant volume and specific heat at constant pressure. Already we come to know about that meaning of specific heat. Now I will consider that specific heat by keeping that pressure constant and by keeping that volume constant. So ಇವಾಗ ನಾನು ಒಂದು ಗ್ಯಾಸ್ ಅನ್ನು ತಗೊಂತೀನಿ, ಒಂದು ಕಂಟೈನರ್ ನಲ್ಲಿ ಆ ಗ್ಯಾಸ್ ಗೆ ಹೀಟ್ ಅನ್ನು ಪ್ರೊವೈಡ್ ಮಾಡ್ತೀನಿ. ಸೊ ಹೀಟ್ ಅನ್ನು ಪ್ರೊವೈಡ್ ಮಾಡುವಾಗ ಗ್ಯಾಸ್ ನ ವಾಲ್ಯೂಮ್ ನ ಕಾನ್ಸ್ಟೆಂಟ್ ಇಟ್ಟು ನಾನು ಹೀಟ್ ಅನ್ನು ಪ್ರೊವೈಡ್ ಮಾಡ್ತೀನಿ. ಇನ್ನೊಂದು ಕಂಟೈನರ್ ನಲ್ಲಿ ಸೇಮ್ ಗ್ಯಾಸ್ ಅನ್ನು ತಗೊಂತೀನಿ, ಆ ಗ್ಯಾಸ್ ಗೆ ಪ್ರೆಷರ್ ನ ಕಾನ್ಸ್ಟೆಂಟ್ ಇಟ್ಟು ನಾನು ಏನು ಮಾಡ್ತೀನಿ, ಹೀಟ್ ಅನ್ನು ಸಪ್ಲೈ ಮಾಡ್ತೀನಿ. ಇಲ್ಲಿ ಸ್ಪೆಸಿಫಿಕ್ ಹೀಟ್ ಆಫ್ ದ ಗ್ಯಾಸ್ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್ ಅಂಡ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಐ ಕ್ಯಾನ್ ಕನ್ಸಿಡರ್. ನಾನು ಎರಡು ಕಂಟೈನರ್ ನ ತಗೊಂತೀನಿ. ಫಾರ್ ಎಕ್ಸಾಂಪಲ್, take two container here, right? So in these two container I will fill with the same gas. ಎರಡು ಕಂಟೈನರ್ ನಲ್ಲಿ ಏನು ಮಾಡ್ತೀನಿ, ಸೇಮ್ ಗ್ಯಾಸ್ ಅನ್ನೇ ಫಿಲ್ ಮಾಡ್ತೀನಿ, ಹೌದು. ನಾವು ಇವಾಗ ಈ ಗ್ಯಾಸ್ ನಲ್ಲಿರುವಂತಹ ಈ ಕಂಟೈನರ್ ನಲ್ಲಿರುವ ಗ್ಯಾಸಿಗೆ ಏನನ್ನ ಕಾನ್ಸ್ಟೆಂಟ್ ಇಡ್ತೀನಿ, ವಾಲ್ಯೂಮ್ ನ ಕಾನ್ಸ್ಟೆಂಟ್ ಇಡ್ತೀನಿ. ಈ ಕಂಟೈನರ್ ನಲ್ಲಿರುವ ಗ್ಯಾಸಿಗೆ ಪ್ರೆಷರ್ ನ ಕಾನ್ಸ್ಟೆಂಟ್ ಇಡ್ತೀನಿ. ಇವಾಗ I will supply that heat. Look at here, I will supply that same amount of heat, ಹೌದಾ. ಇವಾಗ ನೋಡ್ರಿ, ಇಲ್ಲಿನೂ 10 joules of heat ಅನ್ನ ಕೊಡ್ತೀನಿ, ಇಲ್ಲಿನೂ 10 joules of heat ಅನ್ನ ಪ್ರೊವೈಡ್ ಮಾಡ್ತೀನಿ, ಹೌದಾ. Now I will consider that specific heat of this gas at constant volume and specific heat of gas at constant pressure, ಹೌದಾ. ಇಲ್ಲಿ ಗ್ಯಾಸ್ ಏನಿದೆ ಸೇಮ್ ಇದೆ ಎರಡು ಕಂಟೈನರ್ ನಲ್ಲೂ. ಇಲ್ಲಿ ವಾಲ್ಯೂಮ್ ಕಾನ್ಸ್ಟೆಂಟ್ ಇಟ್ಟಿದ್ದೀನಿ, ಇಲ್ಲಿ ಪ್ರೆಷರ್ ಕಾನ್ಸ್ಟೆಂಟ್ ಇಟ್ಟಿದ್ದೀನಿ. ಸೊ ನೌ ಐ ಕ್ಯಾನ್ ಕನ್ಸಿಡರ್ ದಟ್ ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್ ಅಂಡ್ ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್. ಇಲ್ಲಿ ಎರಡು ಸ್ಪೆಸಿಫಿಕ್ ಹೀಟ್ ಕಾನ್ಸೆಪ್ಟ್ ನ ತಗೊಂತೀನಿ. ಯಾವುದದು? One is specific heat at constant volume and another one is specific heat at constant pressure. Out of these two, which is greater I can consider. ಇಲ್ಲಿ specific heat at constant volume great ಇದೆನೋ ಅಥವಾ specific heat at constant pressure great ಇದೆ ಅಂತ ಅರ್ಥ ಮಾಡ್ಕೋಬೇಕು. Now we can consider that specific heat at constant pressure and specific heat at constant volume we can consider. So we will be speak about that specific heat at constant pressure. This specific heat I can represent by the symbol S, or sometimes you can take that symbol C. Specific heat at constant pressure, C subscript P. Specific heat at constant pressure, specific heat at constant pressure and specific heat at constant volume we can consider. Constant volume, C of V, ಹೌದು. ಸೊ ಈ ಎರಡರಲ್ಲಿ ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್ ಅಂಡ್ ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್. ಔಟ್ ಆಫ್ ದೀಸ್ ಟು ವಿಚ್ ವ್ಯಾಲ್ಯೂ ಈಸ್ ಗ್ರೇಟರ್ ಐ ಕ್ಯಾನ್ ಕನ್ಸಿಡರ್. ಇಲ್ಲಿ ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ವ್ಯಾಲ್ಯೂ ಜಾಸ್ತಿ ಇದೆನೋ ಅಥವಾ ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್ ವ್ಯಾಲ್ಯೂ ಜಾಸ್ತಿ ಇದೆ ಅಂತ ಅರ್ಥ ಮಾಡ್ಕೋಬೇಕು. ಸೊ ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ಸಚ್ ಥಿಂಗ್, ಫಾರ್ ಎಕ್ಸಾಂಪಲ್, ಸೊ ಇವಾಗ ನೋಡ್ರಿ, ಇಲ್ಲಿನೂ ಸೇಮ್ 10 joules ಆಫ್ ಹೀಟ್ ಅನ್ನ ಪ್ರೊವೈಡ್ ಮಾಡಿದ್ದೀನಿ, ಇಲ್ಲಿನೂ ಸೇಮ್ 10 joules ಆಫ್ ಹೀಟ್ ಅನ್ನ ಪ್ರೊವೈಡ್ ಮಾಡಿದ್ದೀನಿ, ಹೌದಾ. ಸೊ ದಿಸ್ ಗ್ಯಾಸ್ ವಿಲ್ ಅಬ್ಸಾರ್ಬ್ ದಿಸ್ ಹೀಟ್. ಈ ಗ್ಯಾಸ್ ಏನ್ ಮಾಡುತ್ತೆ, ಈ ಹೀಟ್ ಅನ್ನ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಇನಿಷಿಯಲ್ ಟೆಂಪರೇಚರ್ ಆಫ್ ದ ಗ್ಯಾಸ್ ಯು ಕ್ಯಾನ್ ಟೇಕ್ ಇಟ್ ಆಸ್ 0 ಡಿಗ್ರಿ ಸೆಲ್ಸಿಯಸ್. ಗ್ಯಾಸಿನ ಇನಿಷಿಯಲ್ ಟೆಂಪರೇಚರ್ ಎಷ್ಟಿದೆ, 0 ಡಿಗ್ರಿ ಸೆಲ್ಸಿಯಸ್ ಇದೆ ಅಂತ ಅನ್ಕೋರಿ. ಈ 10 joules ಆಫ್ ಹೀಟ್ ಅನ್ನ ಕೊಟ್ಟಾಗ ಈ ಗ್ಯಾಸ್ ಏನ್ ಮಾಡುತ್ತೆ, ವಾಲ್ಯೂಮ್ ಕಾನ್ಸ್ಟೆಂಟ್ ಇದೆ. ವಾಲ್ಯೂಮ್ ಕಾನ್ಸ್ಟೆಂಟ್ ಇದೆ ಅಂದ್ರೆ ಅರ್ಥ ಏನು, ದಿಸ್ ಗ್ಯಾಸ್ ವಿಲ್ ನಾಟ್ ಗೆಟ್ ಎಕ್ಸ್ಪ್ಯಾಂಡ್. ಸೊ ಇಲ್ಲಿ ವಾಲ್ಯೂಮ್ ಕಾನ್ಸ್ಟೆಂಟ್ ಇದೆ ಅಂದ್ರೆ ಗ್ಯಾಸ್ಗೆ ಎಕ್ಸ್ಪ್ಯಾಂಡ್ ಆಗೋದಕ್ಕೆ ಯಾವುದೇ ಸ್ಪೇಸ್ ಇಲ್ಲ. ಲುಕ್ ಅಟ್ ಹಿಯರ್ ವಾಲ್ಯೂಮ್ ಈಸ್ ಕಾನ್ಸ್ಟೆಂಟ್. ಸೊ ಹಿಯರ್ wait a minute. So here volume is constant. ವಾಲ್ಯೂಮ್ ಕಾನ್ಸ್ಟೆಂಟ್ ಇದೆ ಅಂದ್ರೆ ಅರ್ಥ ಏನು, ಸ್ಪೇಸ್ ಏನಿದೆ ಜಾಸ್ತಿ ಆಗೋದಿಲ್ಲ. ಸ್ಪೇಸ್ ಜಾಸ್ತಿ ಆಗೋದಿಲ್ಲ ಅಂದ್ರೆ ಅರ್ಥ ಏನು, ಗ್ಯಾಸ್ ಏನಾಗೋದಿಲ್ಲ, ಎಕ್ಸ್ಪ್ಯಾಂಡ್ ಆಗೋದಕ್ಕೆ ಅಲ್ಲಿ ಯಾವುದೇ ತರನಾದಂತಹ ಸ್ಪೇಸ್ ಇಲ್ಲ. ವಾಲ್ಯೂಮ್ ಏನಿದೆ, ಕಾನ್ಸ್ಟೆಂಟ್ ಇದೆ, ಹೌದಾ. ಇವಾಗ whatever the 10 joules of heat energy I am providing to this gas will absorb this heat. ಈ ಗ್ಯಾಸ್ ಏನ್ ಮಾಡ್ಕೊಳ್ಳುತ್ತೆ, ಈ ಎಂಟರ್ 10 joules of heat ಅನ್ನ ಅಬ್ಸಾರ್ಬ್ ಮಾಡ್ಕೊಂಡು 0 ಡಿಗ್ರಿ ಇದ್ದಂತಹ ಟೆಂಪರೇಚರ್ ಏನಾಗುತ್ತೆ,
100 ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ. ಅದರ ಅರ್ಥ ಏನು, ವಾಟ್ ಎವರ್ ದ 10 joules ಆಫ್ ಹೀಟ್ ಎನರ್ಜಿ ಇಸ್ ದೇರ್, ದಟ್ ಎಂಟೈರ್ 10 joules ಆಫ್ ಹೀಟ್ ಎನರ್ಜಿ ಈಸ್ ಯುಟಿಲೈಸ್ಡ್ ಫಾರ್ ದಟ್ ರೈಸ್ ಇನ್ ಟೆಂಪರೇಚರ್. ನಾನು ಏನಿಲ್ಲಿ 10 joules ಆಫ್ ಹೀಟ್ ನ ಕೊಡ್ತಿದ್ದೀನಿ ಗ್ಯಾಸಿಗೆ, ಆ ಎಂಟೈರ್ 10 joules ಏನಾಗ್ತಿದೆ ಇಲ್ಲಿ, ಸೊ ಟೆಂಪರೇಚರ್ ರೈಸ್ ಆಗೋದಕ್ಕೆ ಯೂಸ್ ಆಗ್ತಿದೆ. ಸೊ ರಿಮೆಂಬರ್ ಹಿಯರ್, ಇನ್ ಕೇಸ್ ಆಫ್ ಸ್ಪೆಸಿಫಿಕ್ heat at constant volume, whatever the heat I am supplying, that entire heat is utilized for that rise in temperature. ಇದರ ಅರ್ಥ ನೀವು ಈ ಗ್ಯಾಸಿಗೆ ಏನ್ ಕಾನ್ಸ್ಟೆಂಟ್ ಮಾಡಿರಿ, ವಾಲ್ಯೂಮ್ ನ ಕಾನ್ಸ್ಟೆಂಟ್ ಇಟ್ಟಿದ್ದೀರಿ. ವಾಲ್ಯೂಮ್ ನ ಕಾನ್ಸ್ಟೆಂಟ್ ಇಟ್ಟು ನೀವು ಗ್ಯಾಸಿಗೆ ಏನ್ ಹೀಟ್ ನ ಕೊಡ್ತೀರಿ, ಆ ಹೀಟ್ ಏನ್ ಮಾಡುತ್ತೆ, ಎಂಟೈರ್ ಗ್ಯಾಸ್ ಏನ್ ಮಾಡುತ್ತೆ, ಎಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಎಬ್ಸಾರ್ಬ್ ಮಾಡ್ಕೊಂಡಂತಹ ಗ್ಯಾಸಿನ ಟೆಂಪರೇಚರ್ ಏನಾಗುತ್ತೆ, ರೈಸ್ ಆಗ್ತಾ ಹೋಗುತ್ತೆ. ಲುಕ್ ಅಟ್ ಹಿಯರ್, ಸೊ ಐ ವಿಲ್ ರೀರೈಟ್ ಹಿಯರ್. If volume of the gas is constant, ಹೌದಾ, ಇಲ್ಲಿ ಗ್ಯಾಸಿನ ವಾಲ್ಯೂಮ್ ಏನಿದೆ ಕಾನ್ಸ್ಟೆಂಟ್ ಇಟ್ಟಿದ್ದೀನಿ, ಹೌದಾ. ಸೊ ಇಫ್ ವಾಲ್ಯೂಮ್ ಆಫ್ ದ ಗ್ಯಾಸ್ ಈಸ್ ಕಾನ್ಸ್ಟೆಂಟ್, ಎಂಟೈರ್ heat is utilized for ಎಂಟೈರ್ ಹೀಟ್ ಯಾವುದಕ್ಕೆ ಯೂಸ್ ಆಗುತ್ತೆ, ಯುಟಿಲೈಸ್ಡ್ ಫಾರ್ ರೈಸ್ ಇನ್ ಟೆಂಪರೇಚರ್. ನೀವು ಕೊಡ್ತಕ್ಕಂತಿರೋ ಎಲ್ಲ ಹೀಟ್ ಯಾವುದಕ್ಕೆ ಯೂಸ್ ಆಗುತ್ತೆ, ಟೆಂಪರೇಚರ್ ಜಾಸ್ತಿ ಆಗೋದಕ್ಕೆ ಯೂಸ್ ಆಗುತ್ತೆ, ಹೌದಾ. ನಾವು ಸೊ ಟೆಂಪರೇಚರ್ ಜಾಸ್ತಿ ಆಗುತ್ತೆ ಅಂದ್ರೆ ಅರ್ಥ ಏನು, ಇಂಟರ್ನಲ್ ಎನರ್ಜಿ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ, ಆರ್ ಇನ್ಕ್ರೀಸ್ ಇನ್ ಇಂಟರ್ನಲ್ ಎನರ್ಜಿ. ಲುಕ್ ಆಟ್ ಹಿಯರ್. ಸೊ ಇಲ್ಲಿ ನೀವು ವಾಲ್ಯೂಮ್ನ ಕಾನ್ಸ್ಟೆಂಟ್ ಇಟ್ಟಾಗ ಏನಾಗುತ್ತೆ ಇಲ್ಲಿ ವಾಲ್ಯೂಮ್ನ ಕಾನ್ಸ್ಟೆಂಟ್ ಇಟ್ಟಾಗ ಎಂಟೈರ್ ಹೀಟ್ ಯಾವುದಕ್ಕೆ ಯೂಸ್ ಆಗುತ್ತೆ, ಟೆಂಪರೇಚರ್ ಜಾಸ್ತಿ ಆಗೋದಕ್ಕೆ ಯೂಸ್ ಆಗುತ್ತೆ, ಹೌದಾ. ಇಲ್ಲಿ ನೋಡ್ರಿ, ಸೇಮ್ 10 joules ಆಫ್ ಹೀಟ್ ಅನ್ನ ಯಾವುದಕ್ಕೆ ಪ್ರೊವೈಡ್ ಮಾಡ್ತಿದ್ದೀನಿ, ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್. ಇಲ್ಲಿ ನಾನು ಒಂದು ಕಂಟೈನರ್ ಅಲ್ಲಿ ಗ್ಯಾಸ್ ತಗೊಂಡಿದ್ದೀನಿ, ಆ ಗ್ಯಾಸಿಗೆ ಏನನ್ನ ಕಾನ್ಸ್ಟೆಂಟ್ ಇಟ್ಟಿದ್ದೀನಿ, ಗ್ಯಾಸಿನ ಪ್ರೆಷರ್ನ ಏನ್ ಮಾಡಿದ್ದೀನಿ, ಕಾನ್ಸ್ಟೆಂಟ್ ಇಟ್ಟಿದ್ದೀನಿ, ಹೌದಾ. ಪ್ರೆಷರ್ನ ಕಾನ್ಸ್ಟೆಂಟ್ ಇಟ್ಟು ನಾನು ಇಲ್ಲಿ 10 joules ಆಫ್ ಹೀಟ್ ಅನ್ನ ಈ ಗ್ಯಾಸಿಗೆ ಪ್ರೊವೈಡ್ ಮಾಡ್ತಿದ್ದೀನಿ, ಹೌದಾ. ಸೊ 10 joules ಆಫ್ ಹೀಟ್ ಅನ್ನ ಪ್ರೊವೈಡ್ ಮಾಡಿದಾಗ ಗ್ಯಾಸ್ ಏನ್ ಮಾಡುತ್ತೆ, ಆ 10 joules ಆಫ್ ಹೀಟ್ ಅನ್ನ ಎಬ್ಸಾರ್ಬ್ ಮಾಡ್ಕೊಳಕ್ ಸ್ಟಾರ್ಟ್ ಆಗುತ್ತೆ. ಎಬ್ಸಾರ್ಬ್ ಮಾಡ್ಕೊಂಡಾಗ ಸ್ಟಾರ್ಟ್ ಆಗುವಾಗ ಇಲ್ಲಿ ಏನಾಗುತ್ತೆ, ಗ್ಯಾಸ್ ಇಲ್ಲಿ ವಾಲ್ಯೂಮ್ ಕಾನ್ಸ್ಟೆಂಟ್ ಇದೆ, ಇಲ್ಲಿ ವಾಲ್ಯೂಮ್ ಕಾನ್ಸ್ಟೆಂಟ್ ಇಲ್ಲ. ಏನಾಗುತ್ತೆ ಇವಾಗ, ಗ್ಯಾಸ್ ಏನಾಗುತ್ತೆ, ಎಕ್ಸ್ಪ್ಯಾಂಡ್ ಆಗೋದಕ್ಕೆ ಟ್ರೈ ಮಾಡುತ್ತೆ. ಇಫ್ ಗ್ಯಾಸ್ ಈಸ್ ಹೀಟೆಡ್ ಅಂಡರ್ ಕಾನ್ಸ್ಟೆಂಟ್ ಪ್ರೆಷರ್, ಇಲ್ಲಿ ಗ್ಯಾಸಿಗೆ ಏನಿದೆ, ಪ್ರೆಷರ್ ಕಾನ್ಸ್ಟೆಂಟ್ ಇದೆ. ಪ್ರೆಷರ್ ಕಾನ್ಸ್ಟೆಂಟ್ ಇದ್ದಂತಹ ಗ್ಯಾಸಿಗೆ ನಾನು ಹೀಟನ್ನ ಪ್ರೊವೈಡ್ ಮಾಡ್ತಿದ್ದೀನಿ, ಹೌದು. ಇವಾಗ ಹೀಟನ್ನ ಪ್ರೊವೈಡ್ ಮಾಡಿದ ತಕ್ಷಣ ಮೊದಲು ಏನಾಗುತ್ತೆ, ಗ್ಯಾಸ್ ಏನಾಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ. ಎಕ್ಸ್ಪ್ಯಾಂಡ್ ಆದ್ಮೇಲೆ ಏನಾಗುತ್ತೆ, ಟೆಂಪರೇಚರ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಬಟ್ ಇಲ್ಲಿ ಎಕ್ಸ್ಪ್ಯಾಂಡ್ ಆಗೋದಿಲ್ಲ. ಇಲ್ಲಿ ಸೆಕೆಂಡ್ ಕೇಸ್ ನಲ್ಲಿ ಏನಾಗುತ್ತೆ, ಸೊ ಇಫ್ ದ ಗ್ಯಾಸ್ ಈಸ್ ಹೀಟ್ ಅಟ್ ಕಾನ್ಸ್ಟೆಂಟ್ ಪ್ರೆಷರ್, ಲೆಟ್ ಮಿ ರೈಟ್ ಇಟ್ ಹಿಯರ್. ಇಫ್ ಪ್ರೆಷರ್ ಈಸ್ ಕಾನ್ಸ್ಟೆಂಟ್, if pressure is constant, what happens here, first gas will get expand. ಮೊದಲು ಗ್ಯಾಸ್ ಏನಾಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ, ಹೌದಾ. ಗ್ಯಾಸ್ ವಿಲ್ ಗೆಟ್ ಎಕ್ಸ್ಪ್ಯಾಂಡ್, ದೆನ್ ಗ್ಯಾಸ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಗ್ಯಾಸ್ ಎಕ್ಸ್ಪ್ಯಾಂಡ್ ಆದ್ಮೇಲೆ ಮತ್ತೇನಾಗುತ್ತೆ, ಟೆಂಪರೇಚರ್ ರೈಸ್ ಆಗುತ್ತೆ, ದೆನ್ ರೈಸ್ ಇನ್ ಟೆಂಪರೇಚರ್, ಹೌದಾ. ಸೊ ಇದರ ಅರ್ಥ ಏನು ನೋಡ್ರಿ, ಸೊ ಗ್ಯಾಸ್ ಎಕ್ಸ್ಪ್ಯಾಂಡ್ ಆಗಿ ಟೆಂಪರೇಚರ್ ರೈಸ್ ಆಗುತ್ತೆ ಅಂತ ಹೇಳಿದೆ. ಇಲ್ಲಿನೂ ಸೇಮ್ ಗ್ಯಾಸ್ ಇದೆ, ಇಲ್ಲಿನೂ ಸೇಮ್ ಗ್ಯಾಸ್ ಇದೆ, ಸೇಮ್ ಅಮೌಂಟ್ ಆಫ್ ಹೀಟ್ ಅನ್ನ ಕೊಡ್ತಿದ್ದೀರಿ, ಹೌದಾ. ಇಲ್ಲಿ 0 ಇದ್ದಿದ್ದ ಟೆಂಪರೇಚರ್ ಏನಾಯ್ತು, ಕಾನ್ಸ್ಟೆಂಟ್ ವಾಲ್ಯೂಮ್ ನಲ್ಲಿ 100 ಡಿಗ್ರಿ ಸೆಲ್ಸಿಯಸ್ ಆಯ್ತು. ಸೇಮ್ 10 joules ಕೊಟ್ಟಾಗ ಈ ಗ್ಯಾಸಿನ ಟೆಂಪರೇಚರ್ 100 ಡಿಗ್ರಿ ಸೆಲ್ಸಿಯಸ್ ರೀಚ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ಇಟ್ ರೀಚ್ ಓನ್ಲಿ 50 ಡಿಗ್ರಿ ಸೆಲ್ಸಿಯಸ್. ಲುಕ್ ಅಟ್ ಹಿಯರ್, ಇಲ್ಲಿನೂ ಸೇಮ್ 10 joules ಆಫ್ ಹೀಟ್ ಅನ್ನ ಕೊಡ್ತಿದ್ರಿ, ಇಲ್ಲಿ ಸೇಮ್ 10 joules ಆಫ್ ಹೀಟ್ ಅನ್ನ ಕೊಡ್ತಿದ್ರಿ. ಇಲ್ಲಿ 0 ಇದ್ದಂತಹ ಗ್ಯಾಸಿನ ಟೆಂಪರೇಚರ್ 100 ಆಯ್ತು, ಇಲ್ಲಿ 0 ಇದ್ದಂತ ಗ್ಯಾಸಿನ ಟೆಂಪರೇಚರ್ 50 ಆಯ್ತು. ವೈ? ಬಿಕಾಸ್ ಲುಕ್ ಅಟ್ ಹಿಯರ್, ಇಲ್ಲಿ ನಾನು ಏನು 10 joules ಆಫ್ ಹೀಟ್ ಅನ್ನ ಕೊಡ್ತಿದ್ದೀನಿ ಫಸ್ಟ್ ಕೇಸ್ ನಲ್ಲಿ, ಆ ಸಂಪೂರ್ಣವಾದಂತಹ ಆ ಕಂಪ್ಲೀಟ್ ಹೀಟ್ ಎನರ್ಜಿ ಯಾವುದಕ್ಕೆ ಯೂಸ್ ಆಯ್ತು, ಟೆಂಪರೇಚರ್ ಹೆಚ್ಚಿಗೆ ಆಗೋದಕ್ಕೆ ಯೂಸ್ ಆಯ್ತು. ಬಟ್ ಇಲ್ಲಿ ಸೆಕೆಂಡ್ ಕೇಸ್ ನಲ್ಲಿ ಈ 10 joules ಆಫ್ ಹೀಟ್ ಎನರ್ಜಿ ಒಳಗಡೆ 5 joules ಯಾವುದಕ್ಕೆ ಯೂಸ್ ಆಯ್ತು ಅಂದ್ರೆ ಎಕ್ಸ್ಪ್ಯಾಂಡ್ ಆಗೋದಕ್ಕೆ ಖರ್ಚಾಯ್ತು. Look at here, 5 joules of heat energy is utilized for that expansion of the gas. ನೋಡ್ರಿ,
ಔಟ್ ಆಫ್ 10 joules ಆಫ್ ಹೀಟ್ ಎನರ್ಜಿ, ನನ್ನ ಹತ್ರ 10 joules ಆಫ್ ಹೀಟ್ ಎನರ್ಜಿ ಇದೆ. ಆ 10 joules ಆಫ್ ಹೀಟ್ ಎನರ್ಜಿನಲ್ಲಿ 5 joules ಯಾವುದಕ್ಕೆ ಸ್ಪೆಂಡ್ ಆಯ್ತು ಇಲ್ಲಿ? 5 joules ಆಫ್ ಹೀಟ್ ಎನರ್ಜಿ ಇಸ್ ಯುಟಿಲೈಸ್ಡ್ ಫಾರ್ ದ ಎಕ್ಸ್ಪಾನ್ಷನ್ ಆಫ್ ದ ಗ್ಯಾಸ್. ಸೊ ಅಲ್ಲಿ ನಾನು ಏನು ಹೀಟ್ ಕೊಡ್ತಿದ್ದೀನಿ ಅರ್ಧದಷ್ಟು ಹೀಟ್ ಯಾವುದಕ್ಕೆ ಇಲ್ಲಿ ಸ್ಪೆಂಡ್ ಆಯ್ತು? ಗ್ಯಾಸ್ ಎಕ್ಸ್ಪ್ಯಾಂಡ್ ಆಗೋದಕ್ಕೆ ಸ್ಪೆಂಡ್ ಆಯ್ತು. ಇನ್ನೂ ಅರ್ಧದಷ್ಟು ಹೀಟ್ ಎನರ್ಜಿ ಯಾವುದಕ್ಕೆ ಯೂಸ್ ಆಗ್ತಿದೆ? ರಿಮೈನಿಂಗ್ 5 joules ಆಫ್ ಹೀಟ್ ಎನರ್ಜಿ ಇಸ್ ಯುಟಿಲೈಸ್ಡ್ ಫಾರ್ ರೈಸ್ ಇನ್ ಟೆಂಪರೇಚರ್. ಅರ್ಥ ಆಯ್ತು ಇಲ್ಲಿ? ಫಸ್ಟ್ ಕೇಸ್ನಲ್ಲಿ 10 joules ಏನಾಯ್ತು? ಟೆಂಪರೇಚರ್ ಜಾಸ್ತಿ ಆಗೋದಕ್ಕೆ ಹೆಲ್ಪ್ ಆಯ್ತು. ಬಟ್ ಇಲ್ಲಿ ಸೆಕೆಂಡ್ ಕೇಸ್ನಲ್ಲಿ ಈ 10 joules ನಲ್ಲಿ 5 joules ಯಾವುದಕ್ಕೆ ಯೂಸ್ ಆಯ್ತು? 5 joules ಎಕ್ಸ್ಪ್ಯಾಂಡ್ ಆಗೋದಕ್ಕೆ ಯೂಸ್ ಆಯ್ತು. ಅಂದ್ರೆ ಇನ್ನೂ 5 joules ಏನಾಗುತ್ತೆ? ಟೆಂಪರೇಚರ್ ರೈಸ್ ಆಗೋದಕ್ಕೆ ಯೂಸ್ ಆಗುತ್ತೆ. ಹಂಗಂದ್ಮೇಲೆ ನಾನು ಇದ್ರದ್ದು ಟೆಂಪರೇಚರ್ನು ಏನು ಮಾಡಬೇಕು? 100 ಡಿಗ್ರಿ ಸೆಲ್ಸಿಯಸ್ ರೀಚ್ ಮಾಡ್ಬೇಕಂದಾಗ ಏನನ್ನ ಕೊಡಬೇಕು? ನಾನಿಲ್ಲಿ ಹೀಟನ್ನು ಜಾಸ್ತಿ ಕೊಡಬೇಕು. ಇನ್ಸ್ಟೆಡ್ ಆಫ್ 10 joules ಐ ವಿಲ್ ಪ್ರೊವೈಡ್ ದಟ್ 15 joules ಆಫ್ ಹೀಟ್ ಎನರ್ಜಿ. ಇಲ್ಲಿ ನಾನು ಇದ್ರದ್ದು ಟೆಂಪರೇಚರ್ 100 ಡಿಗ್ರಿ ಸೆಲ್ಸಿಯಸ್ ಆಗಬೇಕು, ಇದ್ರದ್ದು ಟೆಂಪರೇಚರ್ 100 ಡಿಗ್ರಿ ಸೆಲ್ಸಿಯಸ್ ಆಗ್ಬೇಕಂದಾಗ ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟಂಟ್ ಪ್ರೆಷರ್ ರಿಕ್ವೈರ್ಸ್ ಮೋರ್ ಹೀಟ್. ಹೌದಾ? ಇಲ್ಲಿ ಸ್ಪೆಸಿಫಿಕ್ ಹೀಟ್, ಗ್ಯಾಸಿಗೆ ಪ್ರೆಷರ್ ಕಾನ್ಸ್ಟಂಟ್ ಇಟ್ಟಾಗ ಗ್ಯಾಸ್ ಏನ್ ಮಾಡುತ್ತೆ? ಜಾಸ್ತಿ ಹೀಟ್ ತಗೊಳುತ್ತೆ ಸೇಮ್ ಟೆಂಪರೇಚರ್ ರೈಸ್ ಆಗೋದಕ್ಕೆ. ಎದಕ್ಕಂದ್ರೆ ಇಲ್ಲಿ ಪ್ರೆಷರ್ ಕಾನ್ಸ್ಟಂಟ್ ಇಟ್ಟಾಗ ಅರ್ಧದಷ್ಟು ಹೀಟ್ ಎನರ್ಜಿ ಎಕ್ಸ್ಪ್ಯಾಂಡ್ ಆಗೋದಕ್ಕೆ ಯೂಸ್ ಆದ್ರೆ ಇನ್ನೂ ಅರ್ಧದಷ್ಟು ಹೀಟ್ ಎನರ್ಜಿ ಟೆಂಪರೇಚರ್ ರೈಸ್ ಆಗೋದಕ್ಕೆ ಯೂಸ್ ಆಗುತ್ತೆ. ಹಂಗಂದ್ಮೇಲೆ ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟಂಟ್ ವಾಲ್ಯೂಮ್ ಅಂಡ್ ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟಂಟ್ ಪ್ರೆಷರ್, ಈ ಎರಡರಲ್ಲಿ ಯಾವುದು ವ್ಯಾಲ್ಯೂ ಜಾಸ್ತಿ ಇರುತ್ತೆ? ಹಂಗಂದ್ರೆ ಯಾವುದು ಜಾಸ್ತಿ ಹೀಟ್ ಅನ್ನು ತಗೊಳುತ್ತೆ? ಸ್ಪೆಸಿಫಿಕ್ ಹೀಟ್ ಈಸ್ ರಿಕ್ವೈರ್ಸ್ ಮೋರ್ ಹೀಟ್, ಮೀನ್ಸ್ ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟಂಟ್ ಪ್ರೆಷರ್ ರಿಕ್ವೈರ್ಸ್ ಮೋರ್ ಹೀಟ್ ದೆನ್ ದಟ್ ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟಂಟ್ ವಾಲ್ಯೂಮ್. ಸೊ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಹಿಯರ್. ಸೊ ಇದರಿಂದ ನನಗೆ ಏನು ಅರ್ಥ ಆಯ್ತಂದ್ರೆ ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟಂಟ್ pressure is more than that of specific heat at constant volume. ಏನಂತ ಬರಿಬಹುದು? CP is greater than CV. ಇಲ್ಲಿ ಕ್ವಶನ್ ಏನಂತ ಕೇಳ್ತಾರೆ ಅಂದ್ರೆ why CP is greater than CV? ಯಾದಕ್ಕೆ ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟಂಟ್ ಪ್ರೆಷರು ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟಂಟ್ ವಾಲ್ಯೂಮ್ಕಿಂತ ಜಾಸ್ತಿ ಇದೆ ಇಲ್ಲಿ. ವೈ? ಬಿಕಾಸ್ ರಿಮೆಂಬರ್ ಹಿಯರ್, ಸೊ ಇಫ್ ದ ಗ್ಯಾಸ್ ಈಸ್ ಹೀಟೆಡ್ ಅಂಡರ್ ಅ ಕಾನ್ಸ್ಟಂಟ್ ಪ್ರೆಷರ್, ಗ್ಯಾಸನ್ನು ನೀನು ಕಾನ್ಸ್ಟಂಟ್ ಪ್ರೆಷರ್ನಲ್ಲಿ ಹೀಟ್ ಮಾಡಿದಾಗ ಸೊ ಸಮ್ ಆಫ್ ದ ಹೀಟ್ ಎನರ್ಜಿ ಈಸ್ ಯುಟಿಲೈಸ್ಡ್ ಫಾರ್ ದ ಎಕ್ಸ್ಪ್ಯಾನ್ಷನ್. ಒಂದಿಷ್ಟು ಹೀಟ್ ಎನರ್ಜಿ ಯಾವುದಕ್ಕೆ ಯೂಸ್ ಆಗುತ್ತೆ? ಎಕ್ಸ್ಪ್ಯಾಂಡ್ ಆಗೋದಕ್ಕೆ ಯೂಸ್ ಆಗುತ್ತೆ. ಸೊ ಉಳಿದಂತ ಹೀಟ್ ಎನರ್ಜಿ ಟೆಂಪರೇಚರ್ ರೈಸ್ ಆಗೋದಕ್ಕೆ ಯೂಸ್ ಆಗುತ್ತೆ. ಲುಕ್ ಆಟ್ ಹಿಯರ್, ಇಫ್ ಗ್ಯಾಸ್ ಈಸ್ ಹೀಟೆಡ್ ಅಂಡರ್ ಕಾನ್ಸ್ಟಂಟ್ ಪ್ರೆಷರ್ some of the heat energy is utilized for the expansion and remaining energy is used for that rise in temperature. Whereas in case of that specific heat at constant volume, so gas constant volume iddaga gas na heat ಮಾಡಿದಾಗ ಆ ಎಂಟೈರ್ ಹೀಟ್ ಎನರ್ಜಿ ಏನಾಗುತ್ತೆ? ಟೆಂಪರೇಚರ್ ರೈಸ್ ಆಗೋದಕ್ಕೆ ಯೂಸ್ ಆಗುತ್ತೆ. ಹಂಗಂದ್ರೆ ಇಲ್ಲಿ 0 ಡಿಗ್ರಿ ಸೆಲ್ಸಿಯಸ್ ಇದ್ದಿದ್ದು 100 ಡಿಗ್ರಿ ಸೆಲ್ಸಿಯಸ್ ಆಗಬೇಕಾದಾಗ ಇಲ್ಲಿ ನಿನಗೆ 10 joules ಬೇಕಾದ್ರೆ ಇಲ್ಲಿ 0 ಇದ್ದಿದ್ದು 100 ಡಿಗ್ರಿ ಸೆಲ್ಸಿಯಸ್ ಆಗಬೇಕಾದಾಗ ನನಗೆ 15 joules ಬೇಕಾಯ್ತು. ಹಿಯರ್ ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟಂಟ್ ಪ್ರೆಷರ್ ರಿಕ್ವೈರ್ಸ್ ಮೋರ್ ಹೀಟ್. ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟಂಟ್ ಪ್ರೆಷರ್ ಏನ್ ಬೇಕು? ಜಾಸ್ತಿ ಹೀಟ್ ಬೇಕು. ಸೇಮ್ 100 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ರೈಸ್ ಆಗೋದಕ್ಕೆ. ಸೊ ಫ್ರಮ್ ದಿಸ್ ಥಿಂಗ್ ವಿ ಕಮ್ ಟು ನೋ ದಟ್ ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟಂಟ್ ಪ್ರೆಷರ್ ಈಸ್ ಗ್ರೇಟರ್ ದೆನ್ ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟಂಟ್ ವಾಲ್ಯೂಮ್. ಸೊ ವಾಟ್ ಈಸ್ ಅವರ್ ಕನ್ಕ್ಲೂಷನ್ ಹಿಯರ್? ಏನಂತ ಕನ್ಕ್ಲೂಡ್ ಮಾಡ್ತೀವಿ ನಾವಿಲ್ಲಿ? ಸ್ಪೆಸಿಫಿಕ್ ಹೀಟ್ at constant pressure, specific heat at constant pressure is greater than, ಹೌದಾ? ಯಾವುದ್ರ ವ್ಯಾಲ್ಯೂ ಗ್ರೇಟರ್ ಇದೆ? ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟಂಟ್ ಪ್ರೆಷರ್ ಈಸ್ ಗ್ರೇಟರ್ ದೆನ್ ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟಂಟ್ ವಾಲ್ಯೂಮ್. So this is the conclusion of that relation between specific heat at constant pressure and at constant